ಮಾರಮ್ಮನ ಸನ್ನಿಧಿಯಲ್ಲಿ ಮಾರಣ ಹೋಮ 11 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. 11 ಕುಟುಂಬಗಳು ರೋಧಿಸ್ತಾ ಇವೆ. ಇನ್ನು ಹಲವಾರು ಜನ ಆಸ್ಪತ್ರೆಯಲ್ಲಿ ಜೀವನ್ಮರಣದ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ನೀವೀಗ ನೋಡ್ತಾ ಇರುವಂತಹ ಈ ದೃಶ್ಯ ಇದೆಯಲ್ಲ, ಇದು ಎಂಥವರ ಮನಸ್ಸು ಕೂಡ ಕಲಕುತ್ತೆ. 12 ವರ್ಷದಿಂದ ಮಕ್ಕಳಾಗಿರೋದಿಲ್ಲ ಅವರಿಗೆ. 3 ತಿಂಗಳ ಹಿಂದೆ ಈಗಾಗಲೇ ಶಿವಗಾಮಿ ಮಗುವಿಗೆ ಜನ್ಮ ಕೊಡ್ತಾರೆ. ಅದಾದ ನಂತರ ಅವರ ಪತಿ ಮಾಲೆ ಹಾಕಿಸ್ಕೊಳ್ತಾರೆ, ಶಕ್ತಿ ಮಾಲೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಶಂಕುಸ್ಥಾಪನೆಯ ಪೂಜೆಯಲ್ಲಿ ಭಾಗಿಯಾಗಿ ಪ್ರಸಾದ ಸೇವಿಸ್ತಾರೆ. ದುರಾದೃಷ್ಟವಶಾತ್ ಅದರಲ್ಲಿ ವಿಷಪ್ರಾಶನ ಆಗಿರುತ್ತೆ. ಅದರಿಂದಾಗಿ ಅವರು ಮೃತಪಡ್ತಾರೆ. ಮಗುವನ್ನ ಕೊಟ್ಟು ಗಂಡನನ್ನ ಕಿತ್ಕೊಂಡ್ಯಾ ತಾಯಿ ಅಂತ ಆಕೆ ಬಿಕ್ಕಿ ಬಿಕ್ಕಿ ಅಳ್ತಾರೆ, ಮಗುವನ್ನ ಎದೆಗವಚಿ ಅಳ್ತಾರೆ. ಅಂತಹ ದೃಶ್ಯ ಎಂಥವರ ಮನಸ್ಸು ಕೂಡ ಕಲಕುತ್ತೆ. ಆರ್ಗ್ಯಾನೋಫಾಸ್ಫರಸ್ ಅನ್ನುವಂತಹ ವಿಷಪ್ರಾಶನ ಅಲ್ಲಿ ಆಗಿದೆ ಅಂತ ಈಗಾಗಲೇ ಅಂಜನಪ್ಪ ಅವರು ಅದರ ಇಫೆಕ್ಟ್ಸ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ರು. ಅಂಜನಪ್ಪ ಅವರೇ, ಈಗ ಅರ್ಧ ಗಂಟೆಯಲ್ಲೇ ಅದರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯಿತು ಅಂತ ಈಗಾಗಲೇ ಅಲ್ಲಿನ ಜನ ಹೇಳ್ತಾ ಇದ್ರು. ಹಲವರಿಗೆ ಬೇಗನೆ ಅದು ತುಂಬಾ ಬೇಗ ಎಫೆಕ್ಟ್ ಆಗಿರುವಂತಹದ್ದು. ಅದರಲ್ಲಿ ಕೆಲವರು ಹೇಳ್ತಾ ಇದ್ರು ದೇವರಿಗೋಸ್ಕರ ಅವರು ಉಪವಾಸ ಇದ್ರು, ಕೆಲವರು ಖಾಲಿ ಹೊಟ್ಟೆಯಲ್ಲಿ ದೇವರ ಪ್ರಸಾದವನ್ನೇ ಸ್ವೀಕರಿಸಿದ್ರು ಅನ್ನುವಂಥದ್ದು. ಆರ್ಗ್ಯಾನೋಫಾಸ್ಫರಸ್ ಅನ್ನುವಂತಹದ್ದು ಮನುಷ್ಯನ ದೇಹ ಪ್ರವೇಶ ನಂತರ ಅದು ಸ್ಪ್ರೆಡ್ ಆಗುವಂತಹ ರೀತಿ, ಯಾವ ರೀತಿ ಅದು ಇಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ವಿವರಿಸೋದು. ತುಂಬ ಒಳ್ಳೆ ಕ್ವಶನ್ ಅಮ್ಮ. ಖಾಲಿ ಹೊಟ್ಟೆಯಲ್ಲಿ ಏನೇ ತೊಗೊಂಡ್ರು ಕೂಡ, ಇವಾಗ ಆಲ್ರೆಡಿ ಇಡ್ಲಿ ದೋಸೆ ತಿಂದಿದ್ರೆ ಈ ಪ್ರಸಾದ ಹೋದಾಗೆ ಅದ್ರ ಜೊತೆ ಮಿಕ್ಸ್ ಆಗಿ ಅಬ್ಸಾರ್ಪ್ಷನ್ ಲೇಟ್ ಆಗುತ್ತೆ. ನಮ್ಮ ಜಠರ ಕೆಪಾಸಿಟಿ ಹೆಂಗಿದೆ ಅಂದರೆ 1.5 ಲೀಟ್ರ್ ಅದ್ರ ಕೆಪಾಸಿಟಿ. 1.5 ಲೀಟರ್ ನಾವು ತಿಂದ ಆಹಾರ ಜಠರದಲ್ಲಿ 4 ಅವರ್ಸ್ ಇರುತ್ತಮ್ಮ. ಆಮೇಲೆ ಅದು ಎಲ್ಲ ಡೈಜೆಷನ್ ಅಂದರೆ ಗ್ರೈಂಡ್ ಮಾಡುತ್ತೆ ಸ್ಟಮಕ್ಕು, ಅದನ್ನು ಮೆತ್ತಗೆ ಮಾಡಿ ಡಿಯೋಡಿ ನಮಗೆ ಕಳಿಸುತ್ತೆ. ಅದಕ್ಕೆ ಮೊದಲು ಎಲ್ಲ ಹೀರ್ಕೊಳ್ಳುತ್ತೆ. ಇವಾಗ ನೋಡಿ, ನೀವು ಖಾಲಿ ಹೊಟ್ಟೆ ಹೇಳಿದ ಮಾತು ಭಾಳ ಇಂಪಾರ್ಟೆಂಟು. ಇದು ಹೋದ ತಕ್ಷಣವೇ ಬೇರೆ ಇನ್ನೇನು ಇಲ್ಲ, ಇದರ ಇರೋ ಪಾಯ್ಸನ್ನು ಡೈರೆಕ್ಟಾಗಿ ರಕ್ತಕ್ಕೆ ಹೋಗುತ್ತೆ, ಹೀರ್ಕೊಳ್ಳುತ್ತೆ. ಅಬ್ಸಾರ್ಪ್ಷನ್ ಅಂತೀವಿ ನಾವು ಸ್ಟಮಕ್ನಲ್ಲಿ. ಯಾವುದೇ ಪಾಯ್ಸನ್ ಆಗಲಿ ಆಲ್ಕೋಹಾಲ್ ಆಗಲಿ ಸ್ಟಮಕ್ಕಿಂದ ಹೀರ್ಕೊಳ್ಳುತ್ತೆ. ಅದಕ್ಕೆ ಭಾಳ ಜನ ಆಲ್ಕೋಹಾಲಿಕ್ಸು ಖಾಲಿ ಹೊಟ್ಟೆಯೊಳಗೆ ಎಣ್ಣೆ ಹೊಡಿತಾರೆ ಅವರು, ಯಾಕಂದರೆ ಬೇಗ ಅಬ್ಸರ್ವ್ ಆಗಲಿ ಅಂತ. ಒನ್ಸ್ ಬ್ಲಡ್ ಒಳಗೆ ಹೋಗ್ಬಿಟ್ರೆ ಅದಕ್ಕೆ ಹೇಳಿದ್ದು ವಾಂತಿ ಯಾಕೆ ಮಾಡಿಸ್ಬೇಕು ಅಂದರೆ, ಇರೋದನ್ನು ಹೋಗ್ಬಿಟ್ರೆ ನಾ ಏನು ಮಾಡೋಕ್ಕಲ್ಲ, ಅದಕ್ಕೆ ಮೆಡಿಸಿನ್ಸ್ ಇದೆ. ಬಟ್ ಇರೋ ಸ್ಟಮಕ್ನಿಂದ ಹೊರಗಡೆ ತಳ್ಳಬೇಕು. ಖಾಲಿ ಹೊಟ್ಟೆ ಒಳಗೆ ತಿಂದಾಗೆ ಅದು ಒಳಗೆ ಹೋದ ತಕ್ಷಣ ಸ್ಟಮಕ್ಕು ಅದನ್ನು ಅರಿತಾ ಇರುತ್ತೆ. ಅರ್ಧಂಗೆಲ್ಲ ಆ ಪಾಯ್ಸನ್ನ ಬ್ಲಡ್ ವೆಸಲ್ಸ್ ಹೀರ್ಕೊಳ್ಳುತ್ತೆ. ಒನ್ಸ್ ಬ್ಲಡ್ಗೆ ಎಂಟ್ರ್ ಆಯಿತು ಅಂದರೆ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಅನ್ಫಾರ್ಚುನೇಟ್ಲಿ OP ಪಾಯ್ಸನ್ನೊಳ ಟಾರ್ಗೆಟ್ ಆರ್ಗನ್ಸು ಹಾರ್ಟು, ಬ್ರೈನು, ಪ್ರತಿ ಆರ್ಗನ್ಸು ಕೂಡ ಎಲ್ಲ ಆರ್ಗನ್ಸ್ಗೂ ಕಂಟ್ರೋಲ್ ಇರೋದು ನರ್ವ್ಸಲ್ಲಿ, ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಅಂತೀವಿ ನಾವು. ಅದು ಯಾವುದೇ ಒಂದು ಆರ್ಗನ್ ಕೆಲಸ ಮಾಡಬೇಕಾದ್ರೆ ಆ ಸೆಟೈಲ್ ಕೋಲಿನ್ ಅನ್ನೋದು ಇರುತ್ತೆ, ಅದು ಭಾಳ ಇಂಪಾರ್ಟೆಂಟು. ಇದು ಹೋಗಿ ಅನ್ಫಾರ್ಚುನೇಟ್ಲಿ ಈ ಪಾಯ್ಸನ್ಗೂ ಅದಕ್ಕೆ ಕನೆಕ್ಷನ್ ಇದೆ. ಇದನ್ನು ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಟೀಚ್ ಮಾಡ್ತೀವಿ, ನಾವೆಲ್ಲ ಓದಿದ್ದೀವಿ. ಭಾಳ ಸ್ಪಷ್ಟವಾಗಿ ಆರ್ಗ್ಯಾನೋಫಾಸ್ಫರಸ್ ಪಾಯ್ಸನಿಂಗು ಹೆಂಗೆ ಮನುಷ್ಯನನ್ನು ಕೊಲ್ಲುತ್ತೆ ಅಂತ ಅಲ್ಲಿ ಅಕ್ಯುಮುಲೇಟ್ ಆಗಿಬಿಡುತ್ತೆ. ಸೊ ಇದು ಹೋಗಿ ಫಿಕ್ಸ್ ಆಗಿಬಿಡುತ್ತೆ ಅದು. ಸೊ ಹಂಗಾಗಿ ಯೂಶ್ವಲಿ ಒಂದು ಹಾಫ್ ಆನ್ ಅವರ್ವರೆಗೂ ಏನೂ ಆಗಲ್ಲ. ಆಲ್ರೆಡಿ ಹೌದು, ಆದರೂ ಕೂಡ ಅಷ್ಟು ಒಂದು ಹಾಫ್ ಆನ್ ಅವರಿಂದ ಶುರುವಾಗುತ್ತೆ. ಬಟ್ ಅದು ಅಲ್ಲೇ ಇರೋದ್ರಿಂದ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಒನ್ಸ್ ಬ್ಲಡ್ಗೆ ಹೋದ್ಮೇಲೆ ಇವೆಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ಮನುಷ್ಯ ಎಚ್ಚರ ವಹಿಸ್ಕೋಬೇಕು ಅಂದರೆ, ಯಾವುದೇ ಪಾಯ್ಸನ್ ತೊಗೊಂಡಾಗೆ ವಾಮಿಟಿಂಗ್ ಸೆನ್ಸೇಷನ್, ನಾಸಿಯಾ ಅಂತೀವಿ ನಾವು. ದೇಹ ಅದೇ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ. ಮನುಷ್ಯನ ದೇಹ ಭಾಳ ವಂಡರ್ಫುಲ್ ಮಷೀನ್, ಗಾಡ್ ಈಸ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್. ಅದೇ ಹೇಳುತ್ತೆ ವಾಂತಿ ಮಾಡಿಬಿಡು ಅಂತ. ಅವ್ರು ಭಾಳ ಜನ ವಾಂತಿ ಮಾಡ್ತಾರೆ, ಅವ್ರಿಗಿನ್ನೂ ನಾವು ಹೆಲ್ಪ್ ಮಾಡಬೇಕು ವಾಂತಿ ಮಾಡಿಸ್ಲಿಕ್ಕೆ. ಅದು ಅಬ್ಸರ್ವ್ ಆದ ತಕ್ಷಣವೇ ಹೋಗಿ ಎಲ್ಲ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತಲ್ಲ. ಫಸ್ಟ್ ಸಿಂಪ್ಟಮ್ಸು ಏನೋ ಕನ್ಫ್ಯೂಷನ್ನು, ಸ್ವೆಟ್ಟಿಂಗು, ಭಯ, ಮೈಯೆಲ್ಲ ಬೆವ್ತೋಗೋದು, ಆಮೇಲೆ ಕ್ರ್ಯಾಂಪ್ಸ್ ಬರುತ್ತೆ. ಈ ಸ್ಟಮಕ್ಕು ಬಡ್ಕೋತಾರೆ. ಯಾಕೆ ಬಡ್ಕೋತಾರೆ ಅಂದರೆ ಒದ್ದಾಡ್ತಾರೆ, ನೋವು ತಡಿಲಿಕ್ಕಾಗಲ್ಲ. ಸೊ ಆ ನೋವಿಂದ ಬಡ್ಕೋತಾರೆ. ನೀವು ನೋಡಿ, ಭಾಳ ಜನ ಮಂಚಕ್ಕೆ ಕಟ್ಟಾಕ್ಬಿಟ್ಟಿದ್ದಾರೆ, ಅವನು ಏನು ಮಾಡ್ತಿದ್ದೀನಿ ಗೊತ್ತಾಗಲ್ಲ, ಆ ನೋವಿಂದ ಒದ್ದಾಡ್ತಾನೆ. ಅದಕ್ಕೆ ನಾವು ಸೆಡೇಟ್ ಮಾಡ್ತೀವಿ ಇಂಥ ಪೇಷಂಟ್ನ, ಡೈಜಿಪಾಮ್ ಯೂಸ್ ಮಾಡ್ತೀವಿ. ಪ್ಯಾಮ್ ಅಂತ ಒಂದು ಇಂಜೆಕ್ಷನ್ನೇ ಬರುತ್ತೆ. ಇದು ಭಾಳ ಕಾಮನ್ನಾಗಿ ಟ್ರೀಟ್ ಮಾಡೋವಂಥ ಪಾಯ್ಸನ್. ಅನೇಕ ಪಾಯ್ಸನ್ಗಳಿದ್ದಾವೆ, ದತ್ತೂರ ಪಾಯ್ಸನ್, ಅವೆಲ್ಲ ಭಾಳ ರೇರು. ಬಟ್ ಇವತ್ತು ಯಾವುದೇ ಒಂದು ನೀವು ಈವನ್ ತಾಲೂಕು ಲೆವೆಲ್ ಹಾಸ್ಪಿಟ್ಲಿಗೆ ಹೋಗಿ ಈ ಪಾಯ್ಸನ್ನ ಟ್ರೀಟ್ ಮಾಡೋದು ಎಲ್ಲ ಡಾಕ್ಟ್ರುಗಳಿಗೂ ಗೊತ್ತು. ಅನ್ಫಾರ್ಚುನೇಟ್ಲಿ ಫೆಸಿಲಿಟೀಸ್ ಇಲ್ದಿದ್ದಾಗೆ. ಅದಕ್ಕೆ ನಾವು ಮಾತಾಡೋಕೆ ಹೇಳ್ತಿದ್ದೆ, ಎಲ್ಲೋ ಆರೋಗ್ಯದಲ್ಲಿ ನೀವು ಅಟ್ಲೀಸ್ಟ್ ಒಂದು ತಾಲೂಕಿನೊಳಗೆ ಎಲ್ಲ ತಾಲೂಕು ಅಪ್ಗ್ರೇಡೆಡ್ ಹಾಸ್ಪಿಟಲ್ ಇದ್ದಾವೆ, 100 ಬೆಡೆಡ್ ಹಾಸ್ಪಿಟಲ್. ದಯವಿಟ್ಟು ಒಂದು ICU ಮಾಡಿ, ಒಂದು ವೆಂಟಿಲೇಟರ್ ಇಡಿ. ನೀವು ವೆಂಟಿಲೇಟ್ರಿಗೆ ನೀವು ಅಲ್ಲಿಂದ ಮೈಸೂರಿಗೆ ಬರಬೇಕು ಅಂದರೆ ಅಟ್ಲೀಸ್ಟ್ ತಾಲೂಕು ಲೆವೆಲ್ನಲ್ಲಿ ಒಂದು 2 ವೆಂಟಿಲೇಟರ್ ಇದ್ರೂ ಕೂಡ ಅಂಥ ಪೇಷಂಟ್ನ ಜೀವ ಉಳಿಸ್ಬೋದು. ಅದಕ್ಕೆ ನಾನು ನಿಮ್ಮ ಮುಖಾಂತರ ಆದರೂ ಕೂಡ ಎಲ್ಲೋ ಆರೋಗ್ಯ ಇಲಾಖೆಗೆ ನನ್ನೊಂದು ರಿಕ್ವೆಸ್ಟು, ದಯವಿಟ್ಟು
ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಮ್ಮ 20 ವೆಂಟಿಲೇಟರ್ ಇಲ್ಲ, ಅಲ್ಲಿ KRS ಹಾಸ್ಪಿಟಲ್ 13 ಇದಾವಂತೆ. ಸ್ವಚ್ಛ ಮೈಸೂರಿಗೆ ಬಿಗ್ ಹಾಸ್ಪಿಟ್ಲಾಗ ಹಂಗಿದ್ರೆ ಅವ್ರು ಬೇರೆ ಕಡೆ ಎಲ್ಲ ಕಳಿಸ್ಬೇಕಾಯ್ತು. ಏನಂದರೆ ಅದೃಷ್ಟಕ್ಕೆ ಇವತ್ತು ಬೇರೆ ಹಾಸ್ಪಿಟಲ್ ಅಮ್ಮ ಒಂದಿನ ವೆಂಟಿಲೇಟರ್ಗೆ ಹಾಕಿದರೆ ಪ್ರೈವೇಟ್ನೊಳಗೆ 25,000 ಖರ್ಚು ಬರುತ್ತೆ. ಬಟ್ ಎಲ್ಲೋ ಪುಣ್ಯಕ್ಕೆ CM ಹೇಳ್ತಾ ಇದ್ರು, ಎಲ್ಲೇ ಟ್ರೀಟ್ ಮಾಡಲಿ ನಾವು ಎಲ್ಲ ಬಡವರು ಇದ್ದಾರೆ ಇಲ್ಲಿ ಬಂದಿರೋರು, ಸೊ ದೇ ಕೆನಾಟ್ ಅಫೋರ್ಡ್. ಸೊ ಹಂಗಾಗಿ ಈ ಫೆಸಿಲಿಟಿಗಳನ್ನ ಎಲ್ಲೋ ಇಂಥ ಅವಾಗಲೂ ಹಾಗೆ ಆಗ್ತವೆ. ಇದರಿಂದ ಆಗದೆ ಇರ್ಬೋದು, ಎಲ್ಲೋ ಮಾಸ್ ಸೂಯಿಸೈಡ್ ಆಗ್ಬೋದು, ಅಥವಾ ಯಾವುದೋ ಒಂದು ಊರಿನಾಗೆ ಒಡೆಯೋ ರೈತನಿಗೆ ಇದು ಆಗ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಜೀವ ಉಳಿಸ್ಬೇಕಾದ್ರೆ ಇದು ಸರ್ಕಾರದ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ, ಅದನ್ನು ಮಾಡಬೇಕು. ಸೊ ಹೆಂಗೆ ನೀವು ಆಕ್ಷನ್ ಆಯಿತು ಅಂದರೆ ವೆರಿ ಸ್ಪೆಸಿಫಿಕ್. ಇಟ್ಸ್ ಎ ಡೇಂಜರಸ್ ಪಾಯ್ಸನ್ನು ದೇಹದ ಎಲ್ಲ ಭಾಗಕ್ಕೂ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಟ್ಸ್ ಥ್ರೂ ಔಟ್. ಒನ್ಸ್ ಬ್ಲಡ್ ಹೋಗ್ಬಿಡ್ತು ಅಂದರೆ ಅದಕ್ಕೆ ಕಂಟ್ರೋಲ್ ಇಲ್ಲ. ಯಾವ ಹಾರ್ಟು ಬೀಟ್ ಜಾಸ್ತಿ ಆಗುತ್ತೆ, ಟೆಕಿಕಾರ್ಡಿಯಾ ಅಂತೀವಿ ನಾವು, ಕೆಲವೊಮ್ಮೆ ಬ್ರೆಡಿಕಾರ್ಡಿಯಾ ಅಂತೀವಿ, BP ಫಾಲ್ ಆಗುತ್ತೆ. ಮನುಷ್ಯನಿಗೆ ಸಾವಿಗೆ ಇವು 3-4 ಕಾರಣಗಳು. BP ಫಾಲ್ ಆಗೋದು, ಪಲ್ಸ್ ರೇಟ್ ಜಾಸ್ತಿ ಆಗೋದು, ಬ್ರೈನ್ ಕನ್ಫ್ಯೂಷನ್ ಆಗೋದು, ಅಲ್ಟಿಮೇಟ್ಲಿ ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡೋಕ್ಕಾಗಲ್ಲ, ದೇ ಗೋ ಇಂಟು ಯುರೇಮಿಯಾಗಿ ಹೋಗ್ತಾರೆ, ರೀನಲ್ ಫೇಲ್ಯೂರು. ಸೊ ಇದು ಗೊತ್ತಿರೋ ವಿಚಾರಗಳು. ಸೊ ಹಿಂಗಾದಾಗಿ ಏನಂದರೆ ಒಬ್ಬರು ಇಬ್ಬರು ಬಂದಾಗ ಏನೋ ಮ್ಯಾನೇಜ್ ಮಾಡ್ತೀವಿ, ಇಷ್ಟು ಜನ ಒಂದೇ ಸರಿಯಾದಾಗೆ ಎಲ್ಲೋ ಗಾಬರಿ ಶುರುವಾಗ್ಬಿಟ್ಟಿರ್ತಾರೆ. ಜನಗಳಿಗೂ ಗಾಬರಿ, ಅಲ್ಲಿ ಕರೆಕ್ಟ್ ಹಾಸ್ಪಿಟ್ಲಿಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ನೋಡ್ತಾರೆ. ಇನ್ನೊಂದು ನಾವು ದಯವಿಟ್ಟು ಜನಗಳು ತಿಳ್ಕೊಬೇಕು, ಗೋಲಿ ಕ್ರಾಸ್ ಹಾಸ್ಪಿಟಲ್ ಅಥವಾ ಯಾವುದೋ ಲೋಕಲ್ ಹಾಸ್ಪಿಟ್ಲಿಗೆ ಹೋದಾಗೆ ಇಂಥ ಮಾಸ್ ಗಲಾಟೆ ಒಳಗೆ ಏನಾಗುತ್ತೆ ಗೊತ್ತಮ್ಮ, ಪೇಷಂಟ್ ಮ್ಯಾನೇಜ್ ಮಾಡೋದಕ್ಕಿಂತಲೂ ಜನಗಳು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗ್ಬಿಡುತ್ತೆ, ತುಂಬ ಗಲಾಟೆಗಳು. ಅದಕ್ಕೋಸ್ಕರ ಭಾಳ ಸಾರಿ ಅಲ್ಲೇ ಟ್ರೀಟ್ ಮಾಡೋಂಥ ಪೇಷಂಟ್ನು ಕೂಡ ಇಲ್ಲ, ಬೇಡ ಮೈಸೂರಿಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಇದು ವೈದ್ಯರ ಕಷ್ಟನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಭಾಳ ಸಾರಿ ಜನಗಳು ದಯವಿಟ್ಟು ಒಂದು ಸಮಾಧಾನದಲ್ಲಿರಬೇಕು. ಇದು ಏನು ಒಳ್ಳೇದು ಮಾಡುತ್ತೋ ಮಾಡಿ ಡಾಕ್ಟ್ರೇ ಅಂತ ಎಲ್ಲರಿಗೂ ಬಟ್ಟೆ ಬಿಚ್ಚಿಸ್ಬಿಟ್ಟು, ನನ್ನ ಹಾಸ್ಪಿಟ್ಲಾಗ ಅದೇ ಮಾಡೋದು. ಬಂದು ಪೇಷಂಟ್ ಅದಕ್ಕೊಂದು ಪ್ರೈವೇಸಿ ಇರುತ್ತೆ, ಎಲ್ಲ ಬಟ್ಟೆ ತೆಗೆದುಬಿಡ್ತೀವಿ, ಫಸ್ಟ್ ಕ್ಲಾಸ್ ವಾಶ್. ನಮ್ಮ ಆಯಗಳು, ವಾರ್ಡ್ ಬಾಯ್ಗಳು ವೈದ್ಯರಿಗಿಂತಲೂ ಜಾಸ್ತಿ ಕೆಲಸ ಮಾಡ್ತಾರಮ್ಮ. ಇಲ್ಲಿ ನೆನೆಸ್ಕೋಬೇಕು ಅವ್ರನ್ನ. ಈ ಪಾಯ್ಸನ್ ಆದಾಗೆ ಒಬ್ಬ ಒಬ್ಬ ವಾರ್ಡ್ ಬಾಯ್ ಮಾಡ್ತಾನಲ್ಲ, ಅವ್ನ ಮೈಗೆಲ್ಲ ಸ್ನಾನ ಮಾಡಿಸಿ, ತಲೆಗೆಲ್ಲ ವಾಶ್. ಯಾಕಂದರೆ ಈ ಪಾಯ್ಸನ್ನು ಸ್ಕಿನ್ನಲ್ಲೂ ಸೇರಿಕೊಳ್ಳುತ್ತೆ. ವಾಶ್ ಮಾಡಿದರೆ ಸ್ವೆಟ್ಟಿಂಗ್ನಾಗ ಈಚೆ ಬರುತ್ತೆ. ವಾಶ್ ಮಾಡಬೇಕು, ಸ್ಟೊಮಕ್ ವಾಶ್ ಕೊಡಬೇಕು. ಆಮೇಲೆ ಸೈಮಲ್ ಇಮ್ಮಿಡಿಯೇಟ್ಲಿ ಅದಾದ ತಕ್ಷಣವೇ ನಾವು ICU ಬೆಡ್ಗೆ ಹಾಕ್ಕೊಳ್ಳೋದು, ಒಂದು ಡ್ರಿಪ್ ಹಾಕ್ಕೊಳ್ತೀವಿ. ಅಟ್ರೋಪಿನ್ ಈಸ್ ಅವೈಲೇಬಲ್, ಇಟ್ಸ್ ಎ ವೆರಿ ಚೀಪ್ ಡ್ರಗ್ಗು. ಬಟ್ ಏನಂದರೆ ಸ್ಟಾಕ್ ಇಟ್ಟಿರಲ್ಲ. ಯಾಕಂದರೆ ಅಟ್ರೋಪಿನ್ ನಾವು ಕೊಂಡ್ಕೊಂಬಂದರೆ ಒಂದು 6 ತಿಂಗಳ ಲೈಫ್ ಸ್ಪ್ಯಾನ್, ಅದು 1 ಇಯರ್. ಸೊ ಇವಾಗಲ್ಲ ಪ್ಯಾಮ್ ಇಂಜೆಕ್ಷನ್ನು ಇವತ್ತು ಪ್ರೈವೇಟ್ನ ಸಿಗ್ತಾ ಇಲ್ಲ ಹೆಚ್ಚಿಗೆ, ಓನ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸಪ್ಲೈ ಇದೆ. ಬಟ್ ಯಾವಲ್ಲೂ ಸಪ್ಲೈ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇಂಥ ಮಾಸ್ ಟ್ರ್ಯಾಜಿಡಿ ಆಗುತ್ತೆ ಅಂತ. ನನಗೆ ಇದನ್ನು ಮಾತಾಡ್ತಾ ಗುರೂಜಿ ಅವರು ಇರೋದ್ರಿಂದ, ತಾವು ಇರೋದ್ರಿಂದ ನನಗೆ ಒಂದೇ ಒಂದು, ನಾನು ದೈವ ಭಕ್ತ, ನಾನು ಹಳ್ಳಿ ರೈತನ ಮಗ, ನಾನು ದೇವ್ರಿಗೆ ಕೈ ಮುಗಿದೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋದು. ನನಗೆ ಇವ್ರಿಗೊಂದು ಪ್ರಶ್ನೆ, ಮಾರಮ್ಮ ದೇವಿ ಹಂಗೆ ಮಾಡಿದವನಿಗೆ ಯಾಕೆ ರಕ್ತ ಕಾರ್ಕೊಂಡು ಸಾಯಂಗೆ ಮಾಡಬಾರ್ದು ಅಂತ ನನ್ನದೊಂದು ಪ್ರಶ್ನೆ ನಿಮ್ಮ ಮುಖಾಂತರ. ಇಲ್ಲ, ನಿಜವಾಗ್ಲೂ ನಿಜಾನೇ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಈ ಪ್ರಶ್ನೆ ಉದ್ಭವಿಸುತ್ತೆ. ದೇವತಾ ಸ್ಥಾನಗಳಲ್ಲಿ ದೇವ್ರ ನಂಬಿಕೆ ಇಟ್ಕೊಂಡು, ಈ ರೀತಿ ಗಾಢವಾದ ನಂಬಿಕೆ ಇಟ್ಕೊಂಡಾಗ ಹೀಗಾಗುತ್ತಾ ಅಂತ ಹೇಳಿದಾಗ, ಆಗಲೇ ಹೇಳ್ತಾ ಇದ್ದೆ ನಾನು, ಯಾವುದೋ ಕ್ಷೇತ್ರಕ್ಕೆ ಯಾತ್ರೆ ಹೋದಾಗ ಯಾರೋ ಒಬ್ಬರಿಂದ ಎಲ್ಲ ಯಾತ್ರೆ ಮಾಡಿರೋರೆಲ್ಲ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಏನು ಅಂತ ಹೇಳಿದ್ರೆ ಭಗವಂತ ಇಲ್ಲ ಅಂತಲ್ಲ, ಭಗವಂತ ಇದ್ದಾನೆ. ಬಹುಶಃ ಈ ದೇವಸ್ಥಾನದ ಸುತ್ತಲೂ ಅದನ್ನು ಕಟ್ಟಿರೋ ರೀತಿ, ಅದ್ರ ಜೊತೆಗೆ ಮಾರಮ್ಮ ಅಂದರೆ, ನಾನು ಡಾಕ್ಟ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾರಮ್ಮ ಅಂದ್ರೇ ಮಹಾಶಕ್ತಿ ದೇವತೆ, ಮಹಾ ವಿಶೇಷವಾದ ಪರಶುರಾಮನ ತಾಯಿ ಅಂಶ ಅಂತ ಹೇಳ್ತೀವಿ. ಯಾಕೆಂದರೆ ಆ ಹೆಸರು ಬಂದಿದ್ದೇ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಹೇಗೆ ಬಂತು ಅಂದರೆ, ಆ ಪರಶುರಾಮ, ಆ ರೇಣುಕಾದೇವಿ ತಾಯಿ, ಪರಶುರಾಮ ಹೇಳ್ತಾನೆ, ನಿನ್ನ ತಾಯಿನ ಕೊಲ್ಲು, ನೀನು ನೋಡೋಣ ನಿನಗೆ ಇದಿದೆ ಅಂತ ಹೇಳಿದಾಗ, ತಂದೆ ಮಾತು ಮೀರಲಾರ್ದ ಏನು ಮಾಡ್ತಾನೆ, ತಾಯಿಯ ಕುತ್ತಿಗೆಯನ್ನು ಕಡಿತಾನೆ. ಕಡಿದಾಗ ಆ ತಲೆ ಹೋಗಿ ಇನ್ನೊಂದು ಕಡೆ ಬಿದ್ದು ಮತ್ತೆ ಶರೀರ ಹಾಗೆ ಉದ್ಭವಿಸುತ್ತೆ. ಈ ರೀತಿ ಕಡಿದಂತಹ ತಲೆಗಳೆಲ್ಲವೂ ಕೂಡ ಒಂದೊಂದು ಊರಲ್ಲಿ ಹೋಗಿ ನೆಲೆಸುತ್ತೆ ಅಂತ ಪುರಾಣ ಹೇಳುತ್ತೆ. ಆ ನೆಲೆಸಿದ ತಲೆಗಳನ್ನೇ ನಾವು ಇವತ್ತು ಮಾರಮ್ಮ ಅಂತ ಕರಿತೀವಿ. ಇವತ್ತು ಹೌದು, ಯಾಕೆಂದರೆ ಭಗವಂತನಿಗೆ ಇಷ್ಟು ನಂಬಿದಾಗ ಭಗವಂತ ಹೇಳ್ತಾನೆ, ಎಲ್ಲೋ ಒಂದು ಕಡೆ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಆ ದುಷ್ಟ ಶಿಕ್ಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಶಿಷ್ಟರು ಕೂಡ ಹೋಗ್ತಕ್ಕಂಥದ್ದು ನೋಡಿ. ಇವತ್ತು ಸಮಾಜದಲ್ಲಿ ಎಲ್ಲೇ ತಗೊಳ್ಳಿ ನೀವು, ಉತ್ತಮರಿಗೆ ಕಷ್ಟಗಳು, ಉತ್ತಮರಿಗೆ ತೊಂದರೆಗಳು, ಬಟ್ ಲೇಟ್ ರಿಸಲ್ಟ್ ಬಂದೇ ಬರುತ್ತೆ. ನಮ್ಮ ಡಾಕ್ಟ್ರು ಒಂದು ಇದು ಹೇಳಿದ್ರು ಭಾಳ ಅದ್ಭುತವಾಗಿ, ಯಾಕೆ ಅವ್ರಿಗೆ ಶಿಕ್ಷೆ ಕೊಡಬಾರ್ದು, ಅದು ಹಾಗೆ ಆಗುತ್ತೆ. ಇವತ್ತಿನ ದಿವಸ ಇದಕ್ಕೆ ಪೂರಕವಾಗಿ ನಾವು ತಗೊಂಡಾಗ ಅನ್ಯಾಯವಾಗಿ, ಅಕ್ರಮವಾಗಿ ಬೇರೆಯವರ ಆಸ್ತಿಯನ್ನು ಕಬಳಿಸ್ಕೊಂಡು ಹಣ ಮಾಡಿಬಿಟ್ಟು, ಡಾಕ್ಟ್ರ ಅನುಭವಷ್ಟು ನಮ್ಮ ಇದಿಲ್ಲ ಬಿಡಿ, ಅವ್ರ ಅನುಭವನೇ ಗೊತ್ತು. ಎಷ್ಟೋ ಜನ ಅವ್ರ ಮುಂದೆ ಬೆಳೆದವ್ರು ಇವತ್ತು ಏನಾಗಿದ್ದಾರೆ, ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಕುಟುಂಬ ಅಸ್ತವ್ಯಸ್ತ ಆಗಿಬಿಟ್ಟು ಅವ್ರ ಮನೆಯಿಂದನೇ ಏನೇನು ಆಗಿರ್ತಕ್ಕಂಥದ್ದು ಯಾಕೆ ನೋಡ್ತಾ ಇಲ್ಲ ನಾವು? ಇದಕ್ಕೆ ಪುರಾವೆಗಳಿದೆ. ಆದರೆ ಭಗವಂತನ ಆವಿರ್ಭಾವ ಅಂತಿದೆ,
ಭಗವಂತನ ಅಂಶ ಅಂತಿದೆ. ಬಹುಮುಖ್ಯವಾಗಿ ಇದೊಂದು ಎಚ್ಚರಿಕೆಯ ಗಂಟೆ ಕೂಡ ಹೌದು. ಆ ದೇವಸ್ಥಾನ ಅಲ್ಲಿ ಇರಬೇಕಾಗಿಲ್ಲ, ಹೇಳಿದ್ನಲ್ಲ, ಈ ಶಕ್ತಿ ದೇವತೆಗಳ ದೇವಸ್ಥಾನ ಎಲ್ಲ ಊರಿಗೆ ಆಚೆ ಇರಬೇಕು. ಆ್ಯಕ್ಚುಲಿ ಮಾರಮ್ಮನಿಗೆ ಪ್ರಸಾದ ಕೊಡ್ತಕ್ಕಂಥದ್ದು ಕುರಿ ಕೋಳಿ ಅದೇನೋ ಇವಂತೆ ಎಮ್ಮೆಗಳಂತೆ ಇದಲ್ಲಿ ಪ್ರಸಾದ ಇಡಲೇಬಾರ್ದು ಅಂತಾರೆ. ಈ ಪ್ರಸಾದ ಕೊಡಲೇಬಾರ್ದು ಅಂತ ನಾವು ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ, ಆದರೂ ಇಲ್ಲೇನಾಗುತ್ತೆ, ನನಗಿಷ್ಟ, ನಾನು ಪ್ರಸಾದ ತೊಗೊಂಡೋಗಿ 4 ಜನಕ್ಕೆ ಪ್ರೀತಿಯಾಗಿ ಹಂಚೋಣ ಅಂತ ಹೋಗ್ತೀನಿ, ಇನ್ನೊಬ್ರು ಹಂಚ್ತಾರೆ, ಅಲ್ಲಿ ಯಾವುದೇ ನಿಬಂಧನೆಗಳಿರಲ್ಲ, ಯಾರು ಬೇಕಾದ್ರೂ ಹಂಚ್ಬೋದು, ಅನ್ನಸಂತರ್ಪಣೆ. ಅಂತಹ ಒಂದು ದುರ್ಘಟನೆ ಇದು. ಆದರೂ ಇದಕ್ಕೂ ಕೂಡ ಭಗವಂತನ ಇದೊಂದು ಎಚ್ಚರಿಕೆಯ ಗಂಟೆ. ಇಲ್ಲಿ ಅಮಾಯಕ ಪ್ರಾಣಿಗಳು ಜೀವ ಹೋಗಿದೆ ಇಲ್ಲ ಅಂತ ಹೇಳೋದಿಲ್ಲ, ಮನುಷ್ಯ ಎಲ್ಲವನ್ನೂ ಕೊಡ್ಬೋದಂತೆ. ಒಂದು ಜೀವನ ಕೊಡೋಕ್ಕೆ ತುಂಬ ಅಂಥದ್ದು ಡಾಕ್ಟ್ರುಗಳ ಮುಖಾಂತರ ಬಿಟ್ಟರೆ ಇನ್ಯಾರ ಮುಖಾಂತರನೂ ಇಲ್ಲ. ಇದೊಂದು ದುರ್ಘಟನೆ. ಆದರೂ ಭಗವಂತನ ಆವಿರ್ಭಾವ ಅಂಶ ಇದೆ. ಅದು ಕಾಲಕ್ಕೆ ತಕ್ಕ ಹಾಗೆ ಇತ್ತೀಚೆಗೆ ನಾವೇನಾಗಿದೆ, ಎಲ್ಲದರ ಮೇಲೂ ಕೂಡ ಶ್ರದ್ಧೆ ಹೊಟ್ಟೋಗಿದೆ, ಭಕ್ತಿಯಲ್ಲಿ ಶ್ರದ್ಧೆ ಹೋಗಿದೆ. ಇವತ್ತು ಪ್ರಸಾದ ನಾವು ಏನು ಬೇಕಾದ್ರೂ ಕೊಡೋಣ ಬಿಡಿ ಅಂತಕ್ಕಂಥ ಭಯ ಅನ್ನೋದು ಇಲ್ಲವೇ ಇಲ್ಲ. ಬಹುಮುಖ್ಯವಾಗಿ ದೇವರು ಕೇಳೋದೇನು ಅಂದರೆ ಭಯ ಭಕ್ತಿ ಅಂತೆ. ನಿನಗೆ ಭಯದಿಂದ ಭಕ್ತಿ ಇದ್ದಾಗ ಅವನಿಗೆ ರಿಸಲ್ಟ್ ಬರುತ್ತಂತೆ. ನಾವು ಇವತ್ತು ಎಲ್ಲವೂ ಕೂಡ ಉದಾಸೀನತೆ, ಪ್ರತಿಯೊಂದು ಕೂಡ ನಮ್ಮ ಕೀರ್ತಿಗಾಗಿ, ನಮ್ಮ ಶ್ರೇಯಸ್ಸಿಗಾಗಿ, ನನ್ನ ಬೆಳವಣಿಗೆಗಾಗಿ, ನನ್ನ ಉದ್ಧಾರಕ್ಕಾಗಿ, ಬೇರೆ ಉದ್ಧಾರಕ್ಕಲ್ಲ. ಇದೆಲ್ಲವೂ ಕೂಡ ಆ ರೀತಿ ಎದ್ದಂತಹ ದೇವಸ್ಥಾನಗಳು, ಇಂತಹ ದೇವಸ್ಥಾನಗಳೇ 1-2 ಆಗುತ್ತೆ. ಬಹುಶಃ ಅದೇ ಶಕ್ತಿ ಕೇಂದ್ರಗಳಲ್ಲಾಗಿದ್ದರೆ ಇವತ್ತು ನಾನು ಹೇಳ್ತಾ ಇದ್ದೆ, ಭಗವಂತನ ಆವಿರ್ಭಾವ ಇಲ್ಲ. ಸಿಂಟಮ್ಸ್ ನಾನು ಮರೆತೆ, ದಯವಿಟ್ಟು ಜನಕ್ಕೆ ಗೊತ್ತಾಗಬೇಕು. ಇಂಥ ಪೇಷಂಟ್ಗಳಿಗೂ ಅವ್ರಿಗೆ ಗೊತ್ತಿಲ್ಲದಂಗೆ ಯೂರಿನ್ ಪಾಸ್ ಮಾಡ್ತಾರೆ, ಮೋಷನ್ ಆಗುತ್ತೆ. ಸೊ ವಾಮಿಟಿಂಗ್, ಯೂರಿನ್ ಪಾಸ್ ಮಾಡೋದು, ಮೋಷನ್ ಮಾಡೋದು, ತುಂಬ ಸ್ವೆಟ್ಟಿಂಗ್ ಆಗೋದು, ಇದು ಮಾಡೋದು. ಸೊ ಈ ಸ್ವಚ್ಛತೆಯನ್ನು ಆ ಪೇಷಂಟ್ಗಳಿಗೆ ಅಲ್ಲೇ ಪರವಾಗಿಲ್ಲ, ಅವಮಾನ ಆದರೂ ಪರವಾಗಿಲ್ಲ, ನೇಕೆಡ್ ಮಾಡಿ ಎಲ್ರಿಗೂ 4 ಬಕೆಟ್ ತಂದು ನೀರು ಆಮೇಲೆ ಶಿಫ್ಟ್ ಮಾಡಬೇಕು ಇವ್ರನ್ನೆಲ್ಲ. ಇದನ್ನು ತಿಳ್ಕೊಬೇಕು ಎಲ್ಲರೂ ಕೂಡ. ಸೊ ಅನ್ಫಾರ್ಚುನೇಟ್ಲಿ ಇಟ್ಸ್ ಎ ಡೇಂಜರಸ್ ಪಾಯ್ಸನ್ನು. ಎಲ್ಲರೂ ಕೂಡ ಈ ಅವೇರ್ನೆಸ್ ಇರಬೇಕು. ಇದು ಡೆಫಿನೆಟ್ಲಿ ಎಲ್ಲೋ ಫುಡ್ನಲ್ಲಿ ಹಾಕಿರೋ ಪಾಯ್ಸನ್. ಸೊ ಹಂಗೆ ಅಂದ್ಕೊಂಡು ನಾನು ಅವಾಗಲೂ ಹೇಳಿದೆ, ಎಷ್ಟೋ ದೇವಸ್ಥಾನದಲ್ಲಿ ಬಿಸಿ ಕೊಡ್ತಾರಮ್ಮ. ಇಲ್ಲಿ ನಾನು ಅಮೃತನಗರದಲ್ಲಿ ಜಯಶಂಕರ್ ಅಂತ ನಾನು ನೋಡ್ತೀನಿ, ನಾನೇ ಪ್ರಸಾದ ತಿಂತೀನಿ. ದಯವಿಟ್ಟು ನೀವು ದೇವಸ್ಥಾನಗಳಲ್ಲಿ ಫುಡ್ ಪಾಯ್ಸನಿಂಗ್ ಅವಾಯ್ಡ್ ಮಾಡಬೇಕು ಅಂದರೆ ಫುಡ್ ಮಾಡಿಟ್ಟು 3 ಅವರ್ ಆದಮೇಲೆ ಸರ್ವ್ ಮಾಡಬೇಡಿ. ಬಿಸಿ ಕೊಟ್ಟರೆ ಫುಡ್ ಪಾಯ್ಸನಿಂಗ್ ಆಗಲ್ಲ. ಬಟ್ ಇಲ್ಲಿ ಆಗಿರೋದು ಪಾಯ್ಸನಿಂಗ್ ದ ಫುಡ್. ಅಂಥವ್ರು ಬಂದು ಯಾವ ಟೈಮ್ನಾಗ ಹಾಕಿದ್ರೋ ಗೊತ್ತಿಲ್ಲ, ಅದೆಲ್ಲ ಇನ್ವೆಸ್ಟಿಗೇಷನ್ ಬರುತ್ತೆ. ಬಟ್ ಅಮಾಯಕರ ಸಾವಿಗೆ ಆಮೇಲೆ ನೋಡಿ ಭಾವನಾ ಮೇಡಮ್, ಇದು ದೇವಸ್ಥಾನ ಇಬ್ಬರು ಗುಂಪುಗಳ ಮಧ್ಯೆ ಆಗಿರ್ತಕ್ಕಂಥ. ಈಗ ನನಗೂ ಅಂಜನಪ್ಪ ಅವ್ರ ಪ್ರಶ್ನೆನೇ ನಾನು ನೀವು ಮತ್ತೆ ಕೇಳ್ತೀನಿ. ಧರ್ಮಗ್ರಂಥಗಳಲ್ಲಿ ಪಾಪ ಮಾಡಿದವರಿಗೆ ಅವರಿಗೆ ಶಿಕ್ಷೆ ಅಂತ ಇದೆ, ಇಂತಹ ಪಾಪಗಳಿಗೆ ಏನ್ ಶಿಕ್ಷೆ ಅಂತ ಅಲ್ಲಿರೋರೆಲ್ಲ ಅದನ್ನೇ ಕೇಳ್ತಾ ಇರುವಂತಹದ್ದು. ದೇವರ ಪ್ರಸಾದದಲ್ಲೇ ವಿಷ ಹಾಕದವರಿಗೆ ದೇವರು ಶಿಕ್ಷೆ ಕೊಡೋದಿಲ್ವಾ ಅಂತ. ಅಲ್ಲ, ಕಲಿಯುಗ ಧರ್ಮ, ನೀವು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅಮಾಯಕರು ಕೂಡ ಎಷ್ಟೋ ಜನ ಬಲಿಯಾಗಿದ್ದು ನಮ್ಮ ಕಣ್ಣೆದುರುಗಡೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಪ ಎಲ್ಲೋ ಇರೋರು ಅವರೆಲ್ಲ ಸತ್ತಿದ್ದಂಥದ್ದು. ಕುರುಕ್ಷೇತ್ರ ತಗೊಳ್ಳಿ, ಮಹಾಭಾರತ ತಗೊಳ್ಳಿ, ಅಥವಾ ಯಾವುದೇ ಗಲಾಟೆಗಳು ತಗೊಳ್ಳಿ, ಒಂದೂರಲ್ಲಿ ಯಾವುದೋ ಒಂದು ಸಣ್ಣ ಗಲಾಟೆ ಆದಾಗ ಯಾರೋ ಅಮಾಯಕರು ಬಲಿ ಆಗ್ಬಿಡ್ತಾರೆ. ಆ ಅಮಾಯಕರು ಏನು ಮಾಡಿದ್ದಾರೆ, ಬೆಳಗ್ಗೆ ಪೂಜೆಗೆ ಹೋದವನ್ನ ಸಾಯಿಸ್ಬಿಡ್ತಾರೆ. ಇದೇನು ಅಂತ ಹೇಳಿದ್ರೆ, ಇಲ್ಲಿ ಏನು ಅನ್ಕೋಬೇಕು ನಾವು ಅಂತ ಹೇಳಿದ್ರೆ, ಬಹುಶಃ ಧರ್ಮ ರಕ್ಷಣೆಗಾಗಿ ಅಥವಾ ಒಳಿತಾಗುವಾಗ ಏನೋ ಚೇಂಜಸ್ ಬರುವಾಗ ಸಾಕಷ್ಟು ಜನ ಅಮಾಯಕರ ಬಲಿ ಆಗ್ತಕ್ಕಂಥದ್ದು ಇದೆ. ಅದ್ರ ಜೊತೆಗೆ ಭಗವಂತ ಒಂದು ಹೇಳ್ತಾನೆ, ಸೃಷ್ಟಿ ಸ್ಥಿತಿ ಲಯ, ಇವು 3 ಸಹ ಅದರ ಪಾಡ್ಗೆ ಅದು ನಡ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ಕಾರಣೀಭೂತನಲ್ಲ. ಈಗ ನಾವು ಕೇವಲ 39 ವರ್ಷಕ್ಕೆ ಜೀವವನ್ನು ಕಳ್ಕೊಂಡಂಥ ಅಥವಾ ಅವರು ಅಸ್ತಿತ್ವವನ್ನು ಕಳ್ಕೊಂಡಂಥ ವಿವೇಕಾನಂದರು ಕಲಿಯುಗ ಇರೋರಿಗೂ ಇದ್ದರು. ನಾವು ಅವರು ಮಹಾಭಕ್ತರು, ಅವರು 100-110 ವರ್ಷ ಯಾಕಿರಲಿಲ್ಲ. ಶಂಕರಾಚಾರ್ಯರು ಇವತ್ತು ಕಲಿಯುಗ ಇರೋರಿಗೂ ಅವ್ರ ಹೆಸರು 32 ವರ್ಷಕ್ಕೆ ಅವ್ರ ಜೀವ ಆಟೋಮೆಟಿಕ್ ಆಗೋಯ್ತು. ಅಲ್ಲಿ ನಾವು ಯಾಕೆ ಭಗವಂತ ಅವರ ಆತ್ಮವನ್ನು ತಗೊಂಡ, ಬಹುಶಃ ಅವ್ರ ಕೆಲಸ ಅಷ್ಟಿತ್ತು, ನಿನ್ನ ಕೆಲಸ ಇಷ್ಟಿದೆ, ಇಷ್ಟು ಮುಗಿಸ್ಕೊಂಡು ಹೋಗ್ತಾ ಇರು ಅಂತ ಹೇಳ್ಬಿಟ್ಟು. ಸರ್, ಗುರೂಜಿಗಳು ನಿಮ್ಗೊಂದು ಕನ್ಫೆಷನ್, ನಾನು ಅವ್ರ ಮೇಡಮ್ ಮುಖಾಂತರ, ನಮಗೆ ನಾವೆಲ್ಲ ಹಳ್ಳಿಯಿಂದ ಓದ್ ಬಂದಿರೋರು ಗುರೂಜಿಗಳ ಮಾತು ಕೇಳಿದಾಗ ಒಂದೊಂದ್ಸಾರಿ ಕನ್ಫ್ಯೂಷನ್ ಆಗುತ್ತೆ. ಪಾಪಿ ಚಿರಾಯು ಅಂತಾರಲ್ಲಮ್ಮ, ಯಾಕಮ್ಮ ನನಗೆ ಅದು ಇದುವರೆಗೂ ಅರ್ಥ ಆಗಿಲ್ಲ. ಇಲ್ಲ, ಆಯಸ್ಸು ಅಂತ ಹೇಳಿದಾಗ ನಾನು ಇನ್ನೂ ಒಂದು ಹೇಳ್ತೀನಿ, ಬಹುಶಃ ಇದನ್ನು ನಾನು ಅವ್ರ ಮುಂದೆ ಹೇಳೋಕ್ಕೂ ಕೂಡ, 120 ವರ್ಷ ಪ್ರತಿಯೊಬ್ಬರಿಗೂ ಆಯಸ್ಸಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ 120 ವರ್ಷ ಇದೆ ಆಯಸ್ಸು. ನಾವು ಮಾಡ್ತಕ್ಕಂಥ ಕರ್ಮಗಳು, ನಾವು ಮಾಡ್ತಕ್ಕಂಥ ಇದರಿಂದ ಆಯಸ್ಸಿಲ್ಲ. ನೀವು ಅದು ಇನ್ನೊಂದು ಹೇಳ್ಬೋದು, ನೀನು ನಡ್ಕೊಂಡಂಗೆ ಪಡ್ಕೊಳ್ತೀಯ ಅಂತ ಅನ್ನೋ ಒಂದು ಮಾತು ಹೇಳ್ಬೋದು. ನಾವೇನು ಮಾಡ್ತೀವಿ, ಆಹಾರದಲ್ಲಿ ಏನಾದರೂ ಸರಿಯಾಗಿಲ್ಲದೆ ಇದ್ದಾಗ, ಆಲೋಚನೆಗಳು, ಶರೀರಕ್ಕೆ ಭೌತಿಕ ದೇಹ ಆತ್ಮಕ್ಕೂ ಡಿಫ್ರೆನ್ಸ್ ಇದೆ. ಈ ಭೌತಿಕ ದೇಹ ಈಗ 10 ವರ್ಷಕ್ಕೆ ಸತ್ತೋಗ್ತಾರೆ, 20 ವರ್ಷಕ್ಕೆ ನ್ಯಾಚುರಲಾಗಿ ಸತ್ತೋಗ್ತಾರೆ, 60 ವರ್ಷಕ್ಕೆ. ಇವತ್ತು ನಾವು ನಡೆದಾಡೋ ದೇವರು ಇವತ್ತು 112 ವರ್ಷ ನಾವು ಅವ್ರು ನೋಡ್ತಾ ಇದ್ದೀವಿ. ಬಹುಶಃ ಅಲ್ಲಿ ಭಗವಂತನ ಆವಿರ್ಭಾವ ಇದೆ ಅಂತ ನಾವು ಒಪ್ಕೋಬೋದು. ಆದರೆ 120 ವರ್ಷ ಎಲ್ಲರ ಆಯಸ್ಸು ಇದೆ ಅಂತ ಅಂದ್ಕೊಂಡಿದ್ದೀವಿ. 120 ವರ್ಷ ಆರಾಮಾಗಿ ಬದುಕ್ಬೋದಂತೆ. ಇಲ್ಲಿ ಪಾಪಿ ಚಿರಾಯು ಅನ್ನೋದಕ್ಕಿಂತ ಮುಖ್ಯವಾಗಿ ಆ ಪಾಪಿಗೆ ಏನಾಗುತ್ತೆ, ಒಬ್ಬೊಬ್ರಿಗೊಂದು ಸಂತೃಪ್ತಿ ಅಂತೆ. ಒಬ್ಬರು ಬೇರೆಯವ್ರ ಆಸ್ತಿ ಕಳಿಸ್ಕೊಂಡಾಗ ಅವನು ಆನಂದವಾಗಿರ್ತಾನಂತೆ. ಒಬ್ಬರನ್ನ ಇನ್ನೊಬ್ಬರನ್ನ ಹತ್ಯೆ ಮಾಡಿದಾಗ ಅವನು ಆನಂದವಾಗಿರ್ತಾನಂತೆ. ಒಬ್ಬನ ಅಯ್ಯೋ ಅವ್ನಿಗೆ ಹಂಗಾಗಿದೆ ಅಲ್ವಾ, ನನಗೆ ಹಿಂಗಾಗಿಲ್ಲ ಅಂತ ಹೇಳಿ ಕೊರಗಿ ಸಾಯ್ತಾನಂತೆ. ಒಬ್ಬ ಏನು ಮಾಡ್ತಾನೆ, ಚಿಂತೆಯಲ್ಲಿ ಸಾಯ್ತಾನಂತೆ. ಈ ರೀತಿ ಸಾಯೋಗಳಲ್ಲಿ
ಆ ಮಹಾ ಬೇರೆಯವರ ದುಃಖ ಅಥವಾ ಬೇರೆಯವರಿಗೆ ಹಿಂಸೆ ಕೊಟ್ಟು ಅದರಲ್ಲಿ ಸುಖ ಪಡ್ತಕ್ಕಂಥವ್ರು ಕೂಡ ಪಾಪಿಗಳು ಅಂತ ನಾವು ಕೂಡ ಹೇಳ್ಬೋದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ 120 ವರ್ಷ ಆಯುಸ್ಸು ಅಂತ ಧರ್ಮಗ್ರಂಥಗಳಲ್ಲಿ ಉಲ್ಲೇಖ. ನವೆಂಬರ್ ಡಿಸೆಂಬರ್ನ ಕಂಟಕದ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಅದಕ್ಕೂ ಮುಂಚೆ ಆಂಜನಪ್ಪ ಅವರೇ, ಈಗ ಹಲವಾರು ಜನ ನರಳ್ತಾ ಇದ್ದಾರೆ ಸರ್, ಈಗಲೂ ಕೂಡ ನರಳ್ತಾ ಇದ್ದಾರೆ. ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೆ ಸರ್? ಕೆಲವೊಬ್ರು ಸುಧಾರಿಸ್ಕೊಳ್ತಾರೆ, ಚೇತರಿಸ್ಕೊಳ್ತಾರೆ, ಆದ್ರೆ ಆ ವಿಷ ಏನಿದೆ ದೇಹದ ಒಳಗೆ ಹೋಗಿರೋದು ಅದು ಅಷ್ಟು ಸುಲಭವಾಗಿ ದೇಹವನ್ನ ಕಾರ್ಯನಿರ್ವಹಿಸೋದಕ್ಕೆ ಬಿಡುತ್ತಾ? ಆಫ್ಟರ್ ಎಫೆಕ್ಟ್ಸ್ ಏನಿರುತ್ತೆ ಸರ್? ಯಾವ ರೀತಿ ಟ್ರೀಟ್ಮೆಂಟ್ ಮುಂದುವರಿಸಬೇಕಾಗುತ್ತೆ ಅವರು? ಡೆಫಿನೆಟ್ಲಿ ಅಮ್ಮ, ಒಳ್ಳೆ ಕ್ವಶನ್ ಹೇಳಿದ್ರಿ ನೀವು. ಈ ಪಾಯ್ಸನ್ನು ಅದಕ್ಕೆ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ನಾನು ಡ್ರಗ್ಸ್ ಆಲ್ರೆಡಿ ಹೇಳಿದೆ, ಪ್ಯಾಮ್ ಇಂಜೆಕ್ಷನ್ ಇದು. ಬಟ್ ಆಫ್ಟರ್ ಎಫೆಕ್ಟ್ಸ್ ಇರ್ತಾವೆ. ಎಷ್ಟೋ ಜನಕ್ಕೆ ವೆಂಟಿಲೇಟರಿಂದ ಈಚೆಗೆ ಬಂದಮೇಲೆ ಕೊನೆಗೆ ನೆಕ್ಸ್ಟ್ ಒಂದು 3 ವಾರ ಎಲ್ಲೋ ಕನ್ಫ್ಯೂಷನ್ನು, ಎಲ್ಲೋ ಒಂಥರ ಕೈ ನಡ್ಕ ಬರೋದು, ಇವೆಲ್ಲ ಇರ್ತವೆ. ಇದು ಪೋಸ್ಟ್ ಎಫೆಕ್ಟ್ ಅಂತೀವಿ ನಾವು. ಅದಕ್ಕೆಲ್ಲ ಕೌನ್ಸಿಲಿಂಗ್ ಇದೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ತುಂಬ ಅಸಿಡಿಟಿ ಆಗೋದು, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಬಟ್ ಇವರು ಒಂದು ಸಾರಿ ಉಳ್ಕೊಂಡ್ರು ಕೂಡ ಈ ನರಳಾಟ ಇನ್ನು 3 ವಾರದ ಮೇಲೆ ಹೋಗುತ್ತೆ. ಅಷ್ಟು ದಿನ ಅವ್ರಿಗೆ ಹಾಸ್ಪಿಟ್ಲಾಗ ಇರೋದು ಬೇಕಾಗಲ್ಲ. ಅದಕ್ಕೆ ಬೇರೆ ಬೇರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಇದೆ. ಬಟ್ ವೆಂಟಿಲೇಟರ್ ಓದೋರೆಲ್ಲ ಬದುಕಲ್ಲ ಅನ್ನೋದಕ್ಕೆ ಒಂದೇ ಒಂದು ಎಕ್ಸಾಂಪಲು, ವೆಂಟಿಲೇಟರ್ ಹಾಕೋದು ಜೀವ ಉಳಿಸ್ಲಿ ಅಂತ. ಅನ್ಫಾರ್ಚುನೇಟ್ಲಿ ವೆಂಟಿಲೇಟರ್ ಸೈಡ್ ಎಫೆಕ್ಟ್ ಏನಂದರೆ ನ್ಯೂಮೋನಿಯಾ ಆಗ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಇವೆಲ್ಲ ಪ್ರಾಬ್ಲಮ್ಗಳು ಕೂಡ ಇದೆ. ಎಷ್ಟೋ ಜನ ನಾವು ನೋಡಿದ್ದೀವಿ, ಹಳ್ಳಿ ರೈತರು ಪಾಯ್ಸನ್ ಕುಡಿದು ಹೆಂಗೋ ಮಾಡಿ ಆ ವೆಂಟಿಲೇಟರ್ಗೆ ಹಾಕ್ಕೊಂಡಿರ್ತಾರೆ. 7.5 ಲಕ್ಷ ಖರ್ಚಾಗಿರುತ್ತೆ. ಏನೋ ಮನುಷ್ಯ ಉಳ್ಕೊಳ್ತಾನೆ ಅಂದರೆ ಆಮೇಲೂ ಸತ್ತು ಹೋಗ್ತಾರೆ. ಇದು ಬಹಳ ದುಃಖ ಅನ್ಸೋದು. ಟ್ರೀಟ್ ಅನ್ನೋದ್ರ ಮೇಲೂ ಹೋಗುತ್ತಮ್ಮ. ಅವು ಹೆಂಗೆ ಟ್ರೀಟ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟು. ಈ ಪಾಯ್ಸನ್ ತೆಗಿಲಿಕ್ಕೆ ಮಾತ್ರ ವಂಡರ್ಫುಲ್ ಡ್ರಗ್ಸ್ ಇದೆ, ವೆರಿ ಸಿಂಪಲ್ ಡ್ರಗ್ಸ್ ಕೂಡ. ಅಟ್ರೋಪಿನೈಸೇಷನ್ ಅಂತೀವಿ. ನಾನು ಹಾಸ್ಪಿಟ್ಲಾಗಿದ್ದಾಗೆ ನಾವು ಮಾನಿಟರ್ ಮಾಡ್ತೀವಿ. ಅಟ್ರೋಪಿನ್ ಹೋಗ್ತಾನೇ ಇರುತ್ತೆ, ಇವನ್ ಪೀಪಲ್ ಡೈಲೇಟ್ ಆಗ್ತಾ ಹೋಗುತ್ತೆ. ಅಂದರೆ ಈಸ್ ರೆಸ್ಪಾಂಡಿಂಗ್. ಇರೋ ಪಾಯ್ಸನ್ ಎಲ್ಲ ಇದು ನ್ಯೂಟ್ರಲೈಸ್ ಮಾಡ್ತಾ ಇದೆ. ಪ್ಯಾಮ್ ಇಂಜೆಕ್ಷನ್ ಇದೆ, ಲಾಟ್ ಆಫ್ ಗುಡ್ ಟ್ರೀಟ್ಮೆಂಟ್. ಧಾರ್ಮಿಕ ನಂಬಿಕೆಗಳನ್ನ ನಂಬೋರಾದ್ರೆ ಯಾರು ಪಾಪ ಕರ್ಮಗಳನ್ನ ಮಾಡ್ತಾರೋ ಮೇಲೊಬ್ಬ ಕೂತು ನೋಡ್ತಾ ಇರ್ತಾನೆ ಅಂತ. ಆದ್ರೆ ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಯಾರು ಈ ಕೆಲಸವನ್ನ ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ಖಂಡಿತವಾಗಿಯೂ ಜರುಗುತ್ತೆ ಅಂತ. ಅಂತಹವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಲೇಬೇಕು ಅನ್ನೋದು ಎಲ್ಲರ ಆಗ್ರಹ, ನಮ್ಮೆಲ್ಲರ ಆಗ್ರಹ ಕೂಡ. ಇಬ್ಬರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಯಾವ ರೀತಿ ವೈದ್ಯಕೀಯವಾಗಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಧಾರ್ಮಿಕ ಹಲವಾರು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಇಬ್ಬರಿಗೂ ಧನ್ಯವಾದ. ಎಸ್ ವೀಕ್ಷಕರೇ, ಮೈಸೂರಿನ ಗೋಪಾಲಗೌಡ ಆಸ್ಪತ್ರೆಯಲ್ಲಿ 6 ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಹಾ ದುರಂತದ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಅಸ್ವಸ್ಥರು. ಏನಾಯ್ತು ಅನ್ನೋದ್ರ ಬಗ್ಗೆ ಅವರು ವಿವರಿಸಿದ್ದಾರೆ, ನೋಡೋಣ ಬನ್ನಿ. ವಿಷಯುಕ್ತವಾದ ಏನೊಂದು ಪ್ರಸಾದವನ್ನು, ದೇವರ ಪ್ರಸಾದವನ್ನು ತಿಂದು ಅಸ್ವಸ್ಥರಾಗಿ ಏನೊಂದು ಮೈಸೂರಾಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ವಿವಿಧ ಆಸ್ಪತ್ರೆಗಳಲ್ಲಿ ನೂರಾರು ಮಂದಿ ಏನು ಅಸ್ವಸ್ಥರಾಗಿರ್ತಕ್ಕಂಥವ್ರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ನಾವಿವತ್ತು ಏನೊಂದು ಮೈಸೂರಿನ ಗೋಪಾಲಗೌಡ ಏನೊಂದು ಆಸ್ಪತ್ರೆಯಲ್ಲಿದ್ದೀವಿ. ಆಸ್ಪತ್ರೆಯಲ್ಲಿ ಈಗಾಗಲೇ 6 ಮಂದಿಗೆ ಏನೊಂದು ಇಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಿದೆ. ಎಮರ್ಜೆನ್ಸಿ ವಾರ್ಡ್ ಆಗಿರ್ಬೋದು, ಇತರ ವಾರ್ಡ್ಗಳಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಖುದ್ದು ನಾವಿವತ್ತು ಎಮರ್ಜೆನ್ಸಿ ವಾರ್ಡ್ನ ಇರ್ತಕ್ಕಂಥ ಒಬ್ಬರು ಅಸ್ವಸ್ಥರ ಜೊತೆಗೆ ಇದ್ವಿ. ಸರ್, ನಿಮ್ಮ ಹೆಸರೇನು, ನೀವು ಯಾವ ಊರವರು, ಎಷ್ಟೊತ್ತಿಗೆ ಈಗೆಲ್ಲ ಆಯ್ತು ಸರ್? ಸರ್, ನಮ್ಮ ಹೆಸರು ಗೋವಿಂದನಾಯ್ಕ ಅಂತ. ನಮ್ಮನ್ನು ಕರೆದಿದ್ದು ದೇವಸ್ಥಾನಕ್ಕೆ, ಯಾವುದೋ ಪೂಜೆ ಇದೆ ಬನ್ನಿ ಅಂತ. ಒಂದು 9 ಗಂಟೆಗೆ ಹೋಗಿದ್ದಾರೆ ಸರ್. 9-9:30 ಹೋಗಿದ್ದು. ಸ್ವಲ್ಪ ಪ್ರಸಾದ ಕೊಟ್ಟರು, ಸ್ವಲ್ಪ ತಿಂದಿದ್ವಿ ಅಷ್ಟೇ, ಎಲ್ಲ ತಿಂದಿಲ್ಲ. ತಿಂದು ಮನೆಗೆ ಹೋಗಿ 1-2 ಗಂಟೆ ಆಯಿತು. ಈ ಥರ ಹೊಟ್ಟೆ ಕೆಳ್ತಾ ಒಂಥರ ಬೇದಿ ಬರೋ. ಅಲ್ಲ, ನೀವೀಗ ಅಲ್ಲಿಗೆ ಹೋಗಿದ್ರಲ್ಲ ದೇವಸ್ಥಾನಕ್ಕೆ ಹೋದಾಗ ಏನು ಪ್ರಸಾದ ಕೊಟ್ಟಿರೋದು, ಹೇಗಿತ್ತು ಪ್ರಸಾದ? ಬಾತ್ ಇತ್ತು ಸರ್, ಬೇಳೆ ಬಾತು, ಸ್ವಲ್ಪ ಬಾಳೆಹಣ್ಣು, ಅದು ಪ್ರಸಾದ ಕೊಟ್ಟರು. ಸ್ವಲ್ಪ ತಿಂದೆ ನಾವು ಅಷ್ಟೇ. ನೀವು 2 ಪ್ರಸಾದವನ್ನು ತಿಂದ್ರಾ ಹೇಗೆ ಅಂತ ಅಂದರೆ, ಆ ದೇವಾಲಯಕ್ಕೆ ತುಂಬ ಜನ ಬಂದಿದ್ರು, ನೀವು ಕೂಡ ಯಾರ್ಯಾರು ಹೋಗಿದ್ರಿ, ನೀವು ಎಷ್ಟು ತಿಂದ್ರಿ? ನಮ್ಮ ಮನೆಯವರು ಇಬ್ಬರು ಹೋಗಿ, ಇಬ್ರಿಗೆ ತಂದು ಕೊಟ್ಟರು ತಟ್ಟೆಯಲ್ಲಿ ಸ್ವಲ್ಪ. ಇಬ್ಬರು ಒಂದು ಸ್ವಲ್ಪ ತಿಂದ. ಒಂದು 50 ಜನಕ್ಕೆ ಮೇಲೆ ಊಟ ಮಾಡಿದ್ದಾರೆ. ಒಂದು 50-60 ಜನಕ್ಕೆ ಮೇಲೆ ತಿಂಡಿದ್ದು. ಈಗ ಹೇಗಿದ್ದೀರಾ ಅಂದರೆ ಅಲ್ಲೆಲ್ಲ ಆದಮೇಲೆ ನೀವೀಗ ಹಾಸ್ಪಿಟ್ಲಿಗೆ ಬಂದಿದ್ರಿ, ಈಗ ಹೇಗಿದೆ? ಡಾಕ್ಟ್ರ್ ಏನು ಹೇಳಿದ್ರು? ಸುಮಾರಾಗಿದೆ ಅಂತಾರೆ, ಪರವಾಗಿಲ್ಲ ಅಂತಾರೆ. ನಿಮ್ಮ ಜೊತೆಗಾರರು ಅಥವಾ ಮನೆಯಲ್ಲಿದ್ದವರು ಬೇರೆ ಯಾರ್ಯಾರು ಇದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ, ಅವ್ರಿಗೆ ಏನಾರು ಆಗಿದೆಯಾ ಈ ರೀತಿ? ನಾವು ನಮ್ಮ ಮನೇಲಿ ಇಬ್ಬರಿಗೂ ಹೀಗೆ. ನನಗೂ ನಮ್ಮ ಹೆಂಡ್ತಿಗೆ ಇಬ್ಬರಿಗೆ ಮಕ್ಕಳು. ಓಕೆ, ಇದು ಅವ್ರು ಹೇಳ್ತಕ್ಕಂತಹ ಮಾತು. ಏನೊಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದರು,
ಅವರಿಬ್ಬರು ಕೂಡ ಇವತ್ತು ಆಸ್ಪತ್ರೆಯನ್ನು ಸೇರಿದ್ದಾರೆ. ಈ ಕಡೆ ಪತಿ ಇದ್ದರೆ ಈ ಕಡೆ ಅವರ ಪತ್ನಿಯವರು ಕೂಡ ನಾವು ನೋಡಬಹುದು. ಅವರು ಕೂಡ ಹೀಗೆ ಆಸ್ಪತ್ರೆಯಲ್ಲಿ ಮಲಗಿರ್ತಕ್ಕಂತಹ ಪರಿಸ್ಥಿತಿ. ಏನೊಂದು ಆ ಒಂದು ದೇವಾಲಯಕ್ಕೆ ಹೋಗಿ ಏನೊಂದು ಪ್ರಸಾದವನ್ನು ತಿಂದಿದ್ದರ ಪರಿಣಾಮವಾಗಿ ಏನೊಂದು ಅವರಿಗೆ ಅಸ್ವಸ್ಥರಾಗಿದ್ದಾರೆ. ಈ ಒಂದು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ವಾರ್ಡ್ಗಳಲ್ಲಿ ಏನೊಂದು ಚಿಕಿತ್ಸೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಈ ಆಸ್ಪತ್ರೆ ಏನಿದೆ, ಈ ಒಂದು ಆಸ್ಪತ್ರೆಯಲ್ಲಿ ಲೋಕೇಶ್ ಎಂಬಂತಹ ಒಬ್ಬರು ವ್ಯಕ್ತಿ ಕೂಡ ಅವರ ನೆರೆಮನೆಯವರು ಕರ್ಕೊಂಬಂದು ಈ ಆಸ್ಪತ್ರೆಗೆ ಅಡ್ಮಿಟನ್ನು ಕೂಡ ಮಾಡಿದ್ದಾರೆ. ಲೋಕೇಶ್ ಅನ್ನೋರು ಕೂಡ ಆ ಒಂದು ದೇವಾಲಯದ ಪ್ರದೇಶದಲ್ಲೇ ಇರ್ತಕ್ಕಂತಹ ಮನೆ. ಆದರೆ ಆ ವ್ಯಕ್ತಿಯ ಕುಟುಂಬಸ್ಥರು ಕೂಡ ಯಾರೂ ಕೂಡ ಇನ್ನೂ ಬಂದಿಲ್ಲ, ಅಂದರೆ ಅಟೆಂಡರ್ ಆಗಿ ಇನ್ನೂ ಕೂಡ ಯಾರೂ ಬಂದಿಲ್ಲ. ಆದರೂ ಕೂಡ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಈ ಒಂದು ಮೈಸೂರಿನ ಆಸ್ಪತ್ರೆಯಲ್ಲಿ ಮುಂದುವರಿಸಲಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಪ್ರಜ್ವಲನ್ ಸಿ, ಸುವರ್ಣ ನ್ಯೂಸ್, ಮೈಸೂರು.